ಗಳ ಭಾವಾರ್ಥವನ್ನ ನಾವು 10ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮತ್ತು ಶ್ರೀ ಶಕುನ ದರ್ಪಣದ ನಿನ್ನೆ ಆದಂತಹ 8ನೇ ಶ್ಲೋಕದ ಭಾವಾರ್ಥವನ್ನು ಇಬ್ಬರು ಅದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಅದರ ಭಾವಾರ್ಥವನ್ನು ನಾವು ಗಮನಿಸಿದ್ದೇವೆ. ಇವತ್ತು 9ನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಹಸ್ತ ಪದ್ಮಪಾದ ಪದ್ಮನಾಭಮನಃ ಪ್ರಿಯ ಪದ್ಮೋದ್ಭವಸ್ಯ ಜನನಿ ಪದ್ಮಾ ಚ ವರವರ್ಣಿನಿ. ಎಷ್ಟು ಪದ್ಮದ ಸಂಬಂಧ ಇವರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಪದ್ಮಹಸ್ತ, ಪದ್ಮವನ್ನ ಕೈಯಲ್ಲಿ ಧರಿಸಿದವಳು. ಪದ್ಮಪಾದ, ಪಾದವನ್ನು ಪದ್ಮನ ಮೇಲೆ ಇಟ್ಟವಳು ಅಂತಂದ್ರೆ ಲಕ್ಷ್ಮೀದೇವಿ ಕಮಲದ ಮೇಲೆ ನಿಂತಹ ಭಾವಚಿತ್ರವನ್ನೆಲ್ಲ ನೀವು ನೋಡಿರ್ತೀರಿ, ಫೋಟೋವನ್ನು ನೋಡಿರ್ತೀರಿ. ಒಂದು ಕೈಯಲ್ಲಿ ಪದ್ಮವನ್ನು ಧರಿಸಿದ್ದಾಳೆ, ಪದ್ಮವನ್ನ ಪಾದದಲ್ಲಿಯೂ ಧರಿಸಿದ್ದಾಳೆ. ಇದು ಒಂದು ಅರ್ಥವಾದ್ರೆ, ಅಥವಾ ಇನ್ನೊಂದು ರೀತಿಯಾಗಿ ಹೇಳಬಹುದು, ಚಿಹ್ನೆಗಳು ಅಂತ ಇರತ್ತೆ. ಕೈಯಲ್ಲಿ ಚಕ್ರ, ಪದ್ಮ, ಗದ ಇವುಗಳೆಲ್ಲ ವ್ಯಕ್ತಿಯ ಸ್ವಭಾವವನ್ನು ಸೂಚನೆ ಮಾಡುವಂತಹ ಚಿಹ್ನೆಗಳು. ಲಕ್ಷ್ಮೀ ದೇವಿಯ ಕೈಯಲ್ಲಿ ಇರುವಂತಹ ಚಿಹ್ನೆಗಳ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪದ್ಮಹಸ್ತ, ಕೈಯಲ್ಲಿಯೂ ಪದ್ಮ ರೇಖೆ ಇದೆ, ಕಾಲುಗಳಲ್ಲೂ ಪದ್ಮದ ರೇಖೆ ಇದೆ. ಅಷ್ಟೇ ಅಲ್ಲ, ನಮ್ಮ ಕೈಯಲ್ಲಿ ಎಲ್ಲಿಯೇ ಆಗಲಿ, ಎಷ್ಟೇ ದೊಡ್ಡ ದೊಡ್ಡ ರೇಖೆಗಳಿರ್ಲಿ, ಎಲ್ಲ ರೇಖೆಗಳಿಗಿಂತ ಮುಖ್ಯವಾದಂತಹದ್ದು ಯಾವುದು ಅಂತಂದ್ರೆ ಪರಮಾತ್ಮನ ಪ್ರೀತಿ. ಪದ್ಮನಾಭ ಅಂತಂದ್ರೆ ಮಕ್ಕಳಲ್ಲಿ ಕಮಲವನ್ನ ಧರಿಸಿದಂತಹ ಪರಮಾತ್ಮನ ಮನಸ್ಸಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು. ಪದ್ಮನಾಭ ಮನಃಪ್ರಿಯ. ಅಷ್ಟೇ ಅಲ್ಲ, ಪದ್ಮೋದ್ಭವಸ್ಯ ಜನನಿ. ಪದ್ಮೋದ್ಭವ ಅಂತಂದ್ ಹೇಳಿದ್ರೆ ಪದ್ಮದಲ್ಲಿ ಹುಟ್ಟಿದವನು ಯಾರು? ಚತುರ್ಮುಖ ಬ್ರಹ್ಮ. ಅವನಿಗೆ ತಾಯಿಯಾದವಳು. ಇಡೀ ಜಗತ್ತನ್ನ 14 ಲೋಕಗಳನ್ನ ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮನಿಗೂ ಕೂಡ ತಾಯಿಯಾದವಳು. ಪದ್ಮಾಚ, ಇವಳಿಗೆ ಪದ್ಮ ಎಂಬುದಾಗಿಯೂ ಹೆಸರಿದೆ. ಪದ್ಮ ಎಂಬ ಹೆಸರುಳ್ಳವಳೆ, ವರವರ್ಣಿನಿ, ಉತ್ತಮವಾದ ಚರಿತ್ರೆಗಳುಳ್ಳವಳೆ, ನಿನಗೆ ನಮಸ್ಕಾರ. ಪದ್ಮಾಚ ವರವರ್ಣಿನಿ. ಹಾಗಾದರೆ ಇನ್ನೊಮ್ಮೆ ಈ ಶ್ಲೋಕದ ಪದಗಳ ಅರ್ಥವನ್ನು ನೋಡೋದು ಅಂತಂದ್ರೆ, ಪದ್ಮಹಸ್ತ, ಪದ್ಮಪಾದ. ಪದ್ಮ, ಶಂಖ, ಚಕ್ರ, ಗದಾ, ಪದ್ಮಗಳ ರೇಖೆ ಪರಮಾತ್ಮನ ನಡೆಲ್ಲ ಅಂತ ಹೇಳ್ತಾರೆ. ಕೃಷ್ಣರೂಪಿಯಾದ ಪರಮಾತ್ಮನ ಕಾಲುಗಳಲ್ಲಿ 4 ರೇಖೆಗಳಿದ್ವು. ಹಾಗೆ ಲಕ್ಷ್ಮೀದೇವಿಯಲ್ಲೂ ಕೂಡ ಕೈಯಲ್ಲಿ ಮತ್ತು ಕಾಲುಗಳಲ್ಲಿ ಐಶ್ವರ್ಯ ದ್ಯೋತಕವಾದಂತಹ ಪದ್ಮಗಳ ಚಿಹ್ನೆ ಇತ್ತು. ಅದನ್ನ ಪದ್ಮಹಸ್ತ, ಪದ್ಮಪಾದ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪದ್ಮನಾಭ ಮನಃಪ್ರಿಯ. ಪದ್ಮನಾಭ ಅಂತಂದ್ರೆ ಹೊಕ್ಕಳಲ್ಲಿ ಪದ್ಮವನ್ನ ಧರಿಸಿ ಆ ಪದ್ಮದಿಂದಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಯಾವ ಪರಮಾತ್ಮನಿದ್ದಾನೋ
ಸಮುದ್ರಶಾಹಿಯಾದಂತಹ ಜಲೋದರದ ಮಧ್ಯದಲ್ಲಿ, ಜಲಸಾಗರದ ಮಧ್ಯದಲ್ಲಿ ಮಲಗಿದಂತಹ ಯಾವ ಪರಮಾತ್ಮನಿದ್ದಾನೋ ಅಂತಹ ಪರಮಾತ್ಮನಿಗೆ, ಅಂದ್ರೆ ಪ್ರಳಯ ಕಾಲದಲ್ಲಿ ಯಾವ ವ್ಯಕ್ತಿಗಳು ಇಲ್ಲದೇ ಇದ್ದಾಗಲೂ ಕೂಡ ಅವನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳೆ. ಪದ್ಮೋದ್ಭವಸ್ಯ ಜನನಿ, ಪದ್ಮದಲ್ಲಿ ಹುಟ್ಟಿದ ಚತುರ್ಮುಖ ಬ್ರಹ್ಮನಿಗೂ ತಾಯಿಯಾದವಳೆ. ಪದ್ಮಾಚ, ಪದ್ಮಾ, ಪದ್ಮ ಎಂಬುದಾಗಿ ಕರೆಸಿಕೊಳ್ಳುವವಳೆ. ವರವರ್ಣಿನಿ, ಸರ್ವಶ್ರೇಷ್ಠವಾದ ಚರಿತ್ರೆಯುಳ್ಳವಳೆ. ವರ್ಣಿಸಲು ಅಸದಳ ಅಂತ ಕರೀತಾರೆ, ವರ್ಣನಾತೀತಳಾದವಳೆ. ನಿನಗೆ ನಮಸ್ಕಾರ ಅಂತ ಈ ಶ್ಲೋಕದ ಭಾವಾರ್ಥ. ಪದ್ಮಹಸ್ತ, ಪದ್ಮಪಾದ, ಪದ್ಮನಾಭಮನಃ ಪ್ರಿಯ, ಜನನಿ ಪದ್ಮಾಚ ವರವರ್ಣಿನಿ. ಇಷ್ಟು 9ನೇ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಮತ್ತೆ ಈ ಪಾಠದಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ ಹೇಳಿದ್ರೆ ಕೇಳಬಹುದು. ಯಾವ್ದಾದ್ರು ಪದಕ್ಕೆ ಅರ್ಥವಾಗಿಲ್ಲ ಅಂತಂದ್ರೆ ಕೇಳಬಹುದು. ಆಚಾರ್ಯರೇ, ವರವರ್ಣಿನಿ ಅಂದ್ರೆ ಏನು? ವರವರ್ಣಿನಿ ಉತ್ತಮವಾದ ಜೀವಳೆ. ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ಸೋಮವಾರ ದಿವಸ ಎಲ್ರೂ ಮತ್ತೆ ಸೇರೋಣ. ಹರಯೇ ಶ್ರೀಕೃಷ್ಣ.